ಸರ್ ಇಲ್ಲಿ ಬಳ್ಳಾರಿ ಸರ್ ಅಭ್ಯರ್ಥಿಗಿಂತ ಸಚಿವರು ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ. ನಿನ್ನೆ ಒಂದು ಸವಾಲು ಆಗ್ತಾರೆ ಸರ್ ಅವರು. ಮೋಕ ಹೋಬಳಿಯಲ್ಲಿ ಕೂಡ ಲೀಡ್ ಒಂದು ಓಟ್ ಕೂಡ ಲೀಡ್ ಆಗಲ್ಲ ಅಂತ ಸರ್. ರಾಮುಲು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ರಾಮುಲು ಅವ್ರ ಸ್ವಂತ ಇತ್ತು, ಈಗಿಲ್ಲ. ಮೋಕದಲ್ಲಿ ಒಂದು ಓಟ್ ಕೂಡ ಲೀಡ್ ಆಗಲ್ಲ ಅವರು ಅಂತ. ಇವತ್ತು ಬಳ್ಳಾರಿಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆಗಳು ಬರ್ತಾ ಇದ್ದಾವೆ. ಏನು ಭಗವದ್ಗೀತಾ ಅಂದರೆ ಒಂದು ಕಡೆ ಮಹಾಭಾರತದ ಬಗ್ಗೆ ಉಲ್ಲೇಖನ ಮಾಡ್ತಾ ಇದ್ದಾರ, ಒಂದು ಕಡೆ ಭವಿಷ್ಯದ ಬಗ್ಗೆ ಉಲ್ಲೇಖನ ಮಾಡ್ತಾ ಇದ್ದಾರ. ಮಹಾಭಾರತ ಮತ್ತು ಭವಿಷ್ಯ ಭಗವದ್ಗೀತೆ ಬಗ್ಗೆ ಏನು ಉಲ್ಲೇಖನ ಮಾಡ್ತಾ ಇದ್ದಾರೋ ಕೆಲವು ಮಂದಿ ಆನೆಗೆ ಯಾವ ರೀತಿ ಮದ ಏರಿದನೋ ಆ ರೀತಿ ಮದ ಏರಿದೆ. ಕೆಲವೊಂದು ನರಿಗಳು ಕುತಂತ್ರಗಳನ್ನು ಮಾಡ್ತಾ ಇದ್ದಾರ. ಇದಕ್ಕೆಲ್ಲ ಕಾಲನೇ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ಮೋದಿಜಿಯವರು ಒಂದು ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ. ಇವತ್ತು ಶಕ್ತಿ ಕೂಡಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಶ್ರೀರಾಮನಂತ ವ್ಯಕ್ತಿ ಆ ಶಕ್ತಿ ಜೊತೆಲಿ ಒಂದು ಸಣ್ಣ ಕಿಡಿ ಇದ್ದಂತೆ ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಲೋಕಸಭಾ ಅಭ್ಯರ್ಥಿಗೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಶ್ರೀರಾಮುಲವರು ಇವತ್ತು ಜನಪರವಾದಂಥ ಕಾರ್ಯಕ್ರಮ ಸುಮಾರಾಗಿ 35 ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ. ಹಂಗಾಗಿ ಇವತ್ತು ಅವ್ರು ಏನೇ ನಾನು ಕುತಂತ್ರ ಅನ್ನೋದಕ್ಕಿಂತ ಅವ್ರು ಮಾಡ್ಕೊಳ್ಳಿ, ಯಾವುದೇ ನಾನು ಕುತಂತ್ರ ಅನ್ನೋಕೆ ಹೋಗಲ್ಲ. ಅವ್ರ ಶಕ್ತಿ ಇದೆ, ಅವ್ರ ಸರ್ಕಾರ ಇದೆ, ಅವ್ರ ಎಲ್ಲ ಶಕ್ತಿಗಳು ಎಲ್ಲ ಹಣಕಾಸಿಂದು ಎಲ್ಲವನ್ನು ಕೂಡ ಅವ್ರು ಬಳಕೆ ಮಾಡ್ಕೊಳ್ಳಿ, ಬೇಡ ಅನ್ನೋದು. ಆದರೆ ಇವತ್ತು ರಾಮುಲವ್ರನ್ನ ಗೆಲ್ಲಿಸ್ಬೇಕು, ನರೇಂದ್ರ ಮೋದಿಜಿಯವ್ರು ಗೆಲ್ಲಿಸ್ಬೇಕಂತೇಳಿ ಇವತ್ತು ಜನಬಲ ಒಂದು ಕಡೆ ಆಗಿದೆ. ಬಹುಶಃ ನಾನು ಬಹಳಷ್ಟು ಚುನಾವಣೆಗಳನ್ನು ನೋಡಿದ್ದೇನೆ. ಜನಬಲ ಮುಂದೆ ಸರ್ಕಾರದ ಬಲ, ಹಣದ ಬಲ, ತೋಳ ಬಲ ಯಾವುದು ನಿಲ್ಲಲ್ಲ. ಇಂಥ ಕುತಂತ್ರ ಮಾಡಿದಂಥ ಎಷ್ಟೋ ವ್ಯಕ್ತಿಗಳು ಏನೇ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿನ ಏನು ಮಾಡ್ಕೊಳಕ್ಕಾಗಲ್ಲ. ಅವ್ರು ಉಲ್ಲೇಖನ ಏನು ಮಾಡ್ತಾರೆ, ಕೌರವರು ಪಾಂಡವರು, ನಾವು ಕೌರವರು ಪಾಂಡವರು ಅಂತೇಳಿ ಉಲ್ಲೇಖನ ಮಾಡ್ತಾರೆ. ಬಹುಶಃ ಅದಕ್ಕೋಸ್ಕರ ಚುನಾವಣೆಗಳು ಆಗಲಿ, ಯುದ್ಧ ನಡೀತದೆ. ಯುದ್ಧ ಯಾರ ಮಧ್ಯೆ ನಡೀತದೆ? ಕಾಂಗ್ರೆಸ್ ಪಾರ್ಟಿ ವರ್ಸಸ್ ಜನರ ಮಧ್ಯದಲ್ಲಿ ಯುದ್ಧ ನಡೀತದೆ. ಜನರು ಯಾವತ್ತಿದ್ರೆ ಕೂಡ ಮೋದಿಜಿ ಪರವಾಗಿದ್ದಾರೆ, ಇವತ್ತು ಶ್ರೀರಾಮುಲವ್ರ ಪರವಾಗಿದ್ದಾರೆ, ನರೇಂದ್ರ ಮೋದಿಜಿಯವ್ರ ಪರವಾಗಿ, ಯಡಿಯೂರಪ್ಪರ ಪರವಾಗಿರೋ ಕಾರಣ ಜನ ಯಾಕಡೆ ಇರ್ತಾರೋ ಆ ಕಡೆ ಗೆಲುವಾಗುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಜನ ಇದ್ದಾರೆ, ಜನರ ಗೆಲುವಾಗುತ್ತೆ. ಕಾಂಗ್ರೆಸ್ ಪಕ್ಷ ಸೋತೋದು. ಹಂಗಾಗಿ ಇವತ್ತು ಸರ್ ರಾಮನಗರದಲ್ಲಿ ಏನು ಹಿನ್ನಡೆ ಆಗ್ತಾ ಇದೆ. ಮೊಗ್ಗ ಭಾಗದಲ್ಲಿ ಒಂದೇ ಒಂದು ಲೀಡನ್ನು ಕೂಡ ತಗೋಕ್ಕಾಗಲ್ಲ, ಒಂದು ಲೀಡ್ ಮತ ಜಾಸ್ತಿ ನೋಡಿ. ಇವರೆಲ್ಲ ಕೂಡ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು. ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರಿಗೆ ಮಾತಾಡ್ತಾರ. ಯಾಕಂದ್ರೆ ಅವರು ಹೋರಾಟದ ಹಿನ್ನೆಲೆಯಲ್ಲೇ ಗೊತ್ತಿಲ್ಲಾರಂತ ವ್ಯಕ್ತಿ. ಯಾರೋ ಹೇಳ್ತಾರಲ್ಲ, ಯಾರೋ ಹೆಸರು ಹೇಳ್ಕೊಂಡು ಯಾರೋ ದೊಡ್ಡವರಾದಂತ. ಹಂಗಾಗಿ ನಾನು ಯಾವುದೂ ಹೇಳಕ್ ಹೋಗಲ್ಲ. ಖಂಡಿತವಾಗಿ ಈ ಮುಂಬರಂತ ದಿನಗಳಲ್ಲಿ ಯಾರು ಪಾಂಡವರು ಯಾರು ಕೌರವರು ಅನ್ನೋಂಥದ್ದು ಜನರು ಅದನ್ನ ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.